ಬೀಗ್ರೆ ಏನ್ ಇಷ್ಟೊತ್ತಿಗೆ ಬಂದ್ಬಿಟ್ರಿ? ಮಾಡೋಕ್ ತುಂಬಾ ಕೆಲ್ಸ ಇದೆ ಅಲ್ವಾ? ಅದು ಜಿಟ್ವೆ. ಈಗ ಸ್ನಾನಕ್ಕೆ ಹೋಗುವ ಅಂತಿದ್ದೆ. ಈಗಷ್ಟೇ ನನ್ ಮಗನ್ ಎಬ್ಬಸ್ಬಿಟ್ ಬಂದೆ. ಈ ಕಾಲದ ಮಕ್ಕಳು ಮದ್ವೆ ದಿನನೂ ನಿದ್ದೆ ಮಾಡ್ತಾನೆ ಇರ್ತಾರೆ, ಸ್ವಲ್ಪನೂ ಜವಾಬ್ದಾರಿನೇ ಇರೋದಿಲ್ಲ. ಅಲ್ಲ, ನನ್ ಮಗನ್ ಜೊತೆ ಧ್ರುವನೂ ಇದ್ದ, ಎಲ್ಲೋ ಆಚೆ ಹೋಗಿರ್ಬೋದು ಅಂತ ಅನ್ಸುತ್ತೆ. ಅಂದ ಹಾಗೆ ರಾಧಾ ಎದ್ದಿದ್ದಾಳಲ್ವಾ? ಅಯ್ಯೋ, ಎಬ್ಬರ್ಸಿರ್ತಾಳೆ. ಮೈನನ್ ಹತ್ರ ನಾನೇ ಹೇಳಿದ್ದೆ, ಬೆಳಗಿನ ಜಾವ 4 ಗಂಟೆಗೆ ಎಬ್ಬರ್ಸ್ಬಿಟ್ಟು ಅವಳನ್ನ ರೆಡಿ ಮಾಡ್ಸಿ ಅಂತ. ಮೈನಾ ರೆಡಿ ಮಾಡ್ಸಿರ್ತಾಳೆ. ನಿಮ್ ಸಮಾಧಾನಕ್ಕೆ ಒಂದ್ಕಿತ ನೋಡ್ಕೊಂಬರುವ ಬನ್ನಿ. ಹಾ ಸರಿ, ಬನ್ನಿ ಹೋಗೋಣ. ನೋಡಿ, ನಿಮ್ಮ ಉಪಕಾರನ ನಾನ್ ಯಾವತ್ತೂ ಮರೆಯಲ್ಲ. ಅಯ್ಯೋ ರಾಧಾ ಅವ್ರೆ, ಇವಾಗ ಅದಕ್ಕೆಲ್ಲ ಟೈಮ್ ಇಲ್ಲ. ಈ ಶಾಸ್ತ್ರಕ್ಕೆಲ್ಲ ನೀವು ರೆಡಿ ಆಗ್ಬೇಕು. ಅಲ್ಲಿ ಬಾಗ್ಲು ತಟ್ತಾ ಇದಾರಂತೆ, ಬನ್ನಿ ಹೊರಡೋಣ. ಅಕ್ಕ ನೋಡು, ಇಲ್ಲಿ ನಡೆದಿದ್ದೆಲ್ಲ ಕೆಟ್ಟ ಘಟನೆ ಅನ್ಕೊಂಡ್ ಮರ್ತ್ ಬಿಡು. ಯಾವ್ದನ್ನು ಮನ್ಸಲ್ಲಿ ಇಟ್ಕೊಳಕ್ ಹೋಗ್ಬೇಡ. ನೀನ್ ನಗ್ನಾಗ್ತಾ ಇರ್ಬೇಕು, ಸರಿನಾ? ಬಾ, ಸಮಯ ಆಯ್ತು. ಬಾ 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 ಬಾ. ಬನ್ನಿ ಬನ್ನಿ. ನೋಡ್ರವ, ಹೇಳಿದ್ದೆ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡ್ರಿ. ಬಿರ್ಬಿರ್ನೆ ಸ್ನಾನ ಮಾಡ್ಕೊ ಬನ್ನಿ. ತಡವಾದ್ರೆ ಕೈ ಕಾಲಾಡಕ್ಕಿಲ್ಲ, ಅದಕ್ಕೆ ಹೇಳ್ತೀವ್ನಿ. ವಾ, ನೀವೇನ್ ಇಲ್ಲಿ? ಕಾಫಿ ಕುಡಿದ್ರಾ? ಕಾಫಿ ಆಮೇಲೆ ಕುಡಿತೀನಿ. ಮೈನಾ ಇಲ್ಲಿ? ನಿಮ್ಗೆ ಗೊತ್ತಾರೇನೆ ಇದ್ದು ಕಾಫಿ ಕುಡಿಯೋ ರೂಢಿ ಐತಂತೆ. ಅದಕ್ಕೆ ಮೈನಾ ಕಾಫಿ ಮಾಡ್ಕೊಂಬರಕ್ ಹೋಗೋಳೆ ಅಂತ ಅನು ಹೇಳಿದ್ಲು. ಹೌದು ಆಂಟಿ, ನಿಮ್ಗೋಸ್ಕರ ಕಾಫಿ ಮಾಡ್ಕೊಂಬರಕ್ ಹೋಗಿದ್ದಾಳೆ. ಸರಿ, ಧ್ರುವನ್ ನೋಡಿದ್ರಾ? ಧ್ರುವ ನಮ್ ರೂಮ್ ಕಡೆ ಬರ್ಲಿಲ್ಲ. ಯಾಕೆ? ಎಲ್ಲಿ ಹೋಗಿದ್ದಾರೆ ಅವರು? ನಂಗೂ ಗೊತ್ತಿಲ್ಲ ಅಮ್ಮ. ಗಂಡಿನ ರೂಮಲ್ಲೂ ಇಲ್ಲ, ಇಲ್ಲೂ ಇಲ್ಲ. ಎಲ್ಲಿ ಹೋಗಿದಾನೋ ಏನೋ. ಅತ್ತೆ, ಮಾವ ರೂಮ್ ಹತ್ರ ಬಂದಿದ್ರು. ರೂಮಲ್ಲಿ ಬಿಸಿನೀರ್ ಬರ್ತಿಲ್ಲ ಅಂತ ಹೇಳ್ದೆ, ತಗೊಂಡ್ ಬರಕ್ ಹೋಗಿದ್ದಾರೆ ಅತ್ತೆ. ಯಾಕೋವ, ನಿನ್ ರೂಮ್ನಾಗ ಬಿಸಿನೀರ್ ಬತ್ತಿಲ್ವೇ? ಹೌದು ಆಂಟಿ, ಬರ್ತಿಲ್ಲ. ಅದಕ್ಕೆ ಧ್ರುವ ಮಾವ ಹೋಗಿದ್ದಾರೆ. ಓ ಸರಿ ಸರ್ಸಕ್ಕ, ನೀವು ಮಾತಾಡ್ತೀರಿ, ನಂಗೋಸಿ ಕೆಲ್ಸ ಅದೇ. ಅತ್ತೆ, ಬಿಸಿನೀರ್ ಬಂದಿರುತ್ತೆ, ನೀವ್ ಹೋಗಿ ಸ್ನಾನ ಮಾಡ್ಬಿಡಿ. ಅಷ್ಟ್ರಲ್ಲಿ ಮಾವ ಬಂದ್ಬಿಡ್ತಾರೆ. ಸರಿ ಅಮ್ಮ, ನಾನ್ ರೂಮ್ ಹೋಗ್ತೀನಿ. ಅವ್ನ್ ಬಂದ ತಕ್ಷಣ ನನ್ ರೂಮಿಗೆ ಕಳ್ಸು. ಸರಿ ಅತ್ತೆ. ಅತ್ತೆ ಹುಷಾರು. ತುಳಸಿ, ನೀವು ಧ್ರುವನ್ ನೋಡಿದ್ರ? ಅವ್ರು ಎಲ್ಲಿದ್ದಾರೆ? ಇಲ್ಲ ಅರ, ನಾನ್ ಮಾವನ್ ನೋಡಿಲ್ಲ. ಮಾವ ಎಲ್ಲಿದ್ದಾರೆ ಅಂತ ನನಗ್ ಗೊತ್ತಿಲ್ಲ. ಅರೆ, ಈಗ ನೋಡ್ದೆ ಅಂತ ಹೇಳಿದ್ರೆ. ಅತ್ತೆ, ಮಾವ ಎಲ್ಲಿ ಅಂತ ನಿಮ್ಮನ್ ಕೇಳಿದ ತಕ್ಷಣ ನಿಮ್ ರಿಯಾಕ್ಷನ್ಸ್ ಚೇಂಜ್ ಆಯ್ತು. ನೀವೇನೋ ಟೆನ್ಷನ್ ಅಲ್ಲಿ ಸುಳ್ಳು ಹೇಳ್ತಿದ್ದೀರಾ ಅಂತ ಮಾತ್ರ ನನಗ್ ಗೊತ್ತಾಯ್ತು. ಅದಕ್ಕೆ ಅತ್ತೆ ಹತ್ರ ಏನೋ ಒಂದ್ ಹೇಳಿ ಮ್ಯಾನೇಜ್ ಮಾಡ್ಬಿಟ್ಟೆ. ಅದ್ ಸರಿ, ಮಾವಂಗ್ ಏನಾದ್ರೂ ಪ್ರಾಬ್ಲಮ್ ಆಗಿದ್ಯಾ? ಪ್ರಾಬ್ಲಮ್ ಧ್ರುವಂಗಲ್ಲ. ಏನ್ ಹೇಳ್ತಾ ಇದ್ದೀರಾ? ಮೈನಾಗೂ ರಾಧಕ್ಕಾಗೂ ಏನೂ ಆಗಿಲ್ಲ ತಾನೆ? ಏನೂ ಆಗಿಲ್ಲ, ಅವರಿಬ್ರು ಸೇಫ್ ಆಗಿ ವಾಪಸ್ ಬರ್ತಿದ್ದಾರೆ. ಧ್ರುವ ಅವ್ರನ್ನ ಕಾಪಾಡಿ ಸೇಫ್ ಆಗಿ ಅವ್ರನ್ನ ಕರ್ಕೊಂಡ್ ಬರ್ತಿದ್ದಾರೆ. ತುಳಸಿ, ನಿಮ್ಮಿಂದ ಒಂದು ಹೆಲ್ಪ್ ಆಗ್ಬೇಕು. ಅವ್ರು ವಾಪಸ್ ಬರೋವರೆಗೂ ಮೈನಾ ಅವ್ರ ಅಮ್ಮನ ಹಾಗೆ ನಿಮ್ಮ ಅತ್ತೆನ ಹೇಗಾದ್ರೂ ಮಾಡಿ ಮ್ಯಾನೇಜ್ ಮಾಡಿ ಪ್ಲೀಸ್. ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ನಾನೆಲ್ಲ ಮ್ಯಾನೇಜ್ ಮಾಡ್ತೀನಿ, ಸರಿನಾ? ತುಳಸಿ, ಥ್ಯಾಂಕ್ ಯು. ಅನು, ಅವ್ರು ಬಂದ್ರೆ ನೋಡೋಣ ಬಾ. ಹಾ. ಏನಾಯ್ತು? ತೋರಿಸಿ. ತೋರಿಸಿ ನೀವು. ಅದೇನು ಇಲ್ಲ. ಇದ್ಯಾವಾಗಾಯ್ತು? ಅದೆಲ್ಲೋ ಫೈಟ್ ಆಡ್ಬೇಕಾದ್ರೆ ಕಟ್ ಆಗಿರ್ಬೇಕು. ರಕ್ತ ಸುರಿತಿದೆ ಅಲ್ಲ?
ಏನಾಗಿಲ್ಲ, ಚಿಕ್ಕ ಗಾಯ ಅಷ್ಟೇ ಬಿಡಿ. ಕೆಲ್ಸ ಆಗೋಯ್ತು, ನೀವೆಲ್ಲ ಇರಿ, ಇಲ್ಲೇ ಇರಿ, ಮೈನಾ ಅವ್ರೆ ಬಂದೆ. ಏನಾಗಿಲ್ಲ. ಇಲ್ಲೇ ಶೋ, ಮೈನಾ ಅವ್ರೆ ಇರಿ, ಇರಿ, ಇರಿ. ಪರವಾಗಿಲ್ಲ, ಇರಿ. ಪರವಾಗಿಲ್ಲ ಮೈನಾ. ನನ್ನಿಂದ ನಿಮ್ಗೆಷ್ಟು ತೊಂದ್ರೆ ಅಲ್ವಾ? ಮೈನಾ ಅವ್ರೆ ಏನ್ ಹೇಳ್ತಾ ಇದ್ದೀರಾ? ತೊಂದ್ರೆನಾ? ಮೈನಾ ಅವ್ರೆ, ನೀವು ನನ್ನ ಜವಾಬ್ದಾರಿ ನಿಭಾಯಿಸ್ಬೇಕಾದ್ರೆ ಆಗಾಗ ಇಂಥ ಸಣ್ಣ ಪುಟ್ಟ ನೋವುಗಳಾಗ್ತಾ ಇರತ್ತೆ. ಅದೇನ್ ದೊಡ್ಡ ವಿಷಯ ಏನಲ್ಲ. ನಿಮ್ಗೊಂದ್ ಚಿಕ್ಕ ನೋವಾದ್ರು ನನ್ ಕೈ ಸಹಿಸ್ಕೊಳಕ್ ಆಗಲ್ಲ ಧ್ರುವ ಅವ್ರೆ. ಇದನ್ನೇನಾದ್ರೂ ನಿಮ್ಮಮ್ಮ ಅವ್ರು ನೋಡ್ಬಿಟ್ರೆ ಅವ್ರೆಷ್ಟು ಗಾಬರಿ ಆಗ್ತಾರೋ ಏನೋ. ಇಷ್ಟಕ್ಕೆ ಅಷ್ಟೊಂದು ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಮೈನಾ ಅವ್ರೆ. ಇರಿ, ಮೈನಾ ಅವ್ರೆ ಏನ್ ಮಾಡ್ತಾ ಇದ್ದೀರಾ? ಇರಿ, ಇರಿ, ಇರಿ. ಮೈನಾ ಅವ್ರೆ ಬೇಡ, ನನ್ ಇರಿ ಮಾತು ಧ್ರುವ ಕೇಳಿ. ಅವ್ರೆ. ಮೈನಾ ಅವ್ರೆ ಇದು ನೋಡಿದ್ರೆ ಗಾಯ ವಾಸಿ ಆಗ್ಬೇಕೋ ಇಲ್ವೋ? ಮೈನಾ ಇರಿ 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 ಒಂದ್ ನಿಮಿಷ, ನನ್ ಮಾತು ಕೇಳಿ. ಇರಿ ಒಂದ್ ನಿಮಿಷ, ಇರಿ. ನೋಡಿ, ಇದನ್ ಕಟ್ಟಿದ್ರೆ ನಮ್ಮಮ್ಮ ಅಷ್ಟೇ ಅಲ್ಲ, ಎಲ್ರೂ ಏನಾಯ್ತು ಅಂತ ಕೇಳ್ತಾರೆ. ಆಗ ನಡೆದಿರೋ ವಿಷಯನೆಲ್ಲ ಹೇಳ್ಬೇಕಾಗತ್ತೆ. ಆದ್ರೆ ಅದನ್ನ ಹೇಳಕ್ಕಾಗತ್ತಾ? ಆಗಲ್ಲ ತಾನೆ. ಅಲ್ಲ ಧ್ರುವ ಅವ್ರೆ, ಹಾಗಂತ ಹೀಗೆ ಬಿಟ್ರೆ ಗಾಯ ಹೇಗ್ ವಾಸಿ ಆಗತ್ತೆ? ನಿಮಗ್ ತುಂಬಾ ನೋವಾಗತ್ತೆ, ಅದನ್ನ ಹೇಗ್ ತಡ್ಕೋತೀರಾ? ಮೈನಾ ಅವ್ರೆ, ನೀವು ನನ್ನ ಪಕ್ಕದಲ್ಲೇ ಇದ್ರೆ ನನ್ಗೆ ಯಾವ ನೋವು ಗೊತ್ತಾಗಲ್ಲ. ನೀವು ನಗ್ನಗ್ತಾ ಇರಿ, ಅಷ್ಟು ಸಾಕು. ನಾನು ಈ ಥರ 1000 ನೋವು ತಿನ್ನೋಕ್ಕೂ ರೆಡಿ. ನಾನು ಅವತ್ತೇ ಹೇಳಿದ್ದೀನಿ, ಇವತ್ತು ಅದೇ ಹೇಳ್ತೀನಿ. ನನ್ನ ಹತ್ರ ಇರೋದು ಬರೀ ದೇಹ ಅಷ್ಟೇ, ಜೀವ ನಿಮ್ಮಲ್ಲಿದೆ. ಈ ಧ್ರುವ ಬದುಕಿರೋದೆ ಈ ಮೈನಂಗೋಸ್ಕರ. ಬೆಳಕು ಹರಿತೈತೆ, ಬನ್ನಿ ಹೋಗೋಣ. ಮೈನಾ ಅವ್ರೆ, ನಿಮ್ಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಅರಮನೆಯ ರಾಣಿ ಮೆರವಣಿಗೆ, ಊರೇ ಬೆಳಗುವಂತೆ ಅವಳ ನಗೆ, ಕನಸಿದು ನನಸಾದ ಸವಿಗಳಿಗೆ ಅಂದವ ಹೆಚ್ಚಿಸಿದೆ ಕೆನ್ನೆಗುಳಿಗೆ. ಸಲಿಗೆ ಮೀರಿದೆ ಕಾರಣ ಈಗ ತಿಳಿದಿದೆ, ಕಿರುನಗೆ ಕಿರುನಗೆ ನಿನ್ನ ಕಿರುನಗೆ, ಕಿರುನಗೆ ಕಿರುನಗೆ ನಿನ್ನ ಕಿರುನಗೆ. ರಾಧಾ 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 ನೀನಾದೆ ರಾಧಾ
ಮೈನಾ ಏನ್ ಹಾಗ್ ನೋಡ್ತಿದ್ಯಾ? ನೀನ್ ನೋಡ್ತಿದ್ರೆ ನನ್ಗೆ ಮುದ್ ಮಾಡ್ಬೇಕು ಅನ್ಸ್ತಿದೆ. ಇನ್ನಿನ್ ಗಂಡಂಗ್ ಹೆಂಗ್ ಅನ್ಸ್ತಿದ್ಯೋ ಏನೋ ಅಂತ ಯೋಚನೆ ಮಾಡ್ತಿದ್ದೆ. ತರ್ಲಿ ನೀನು. ಮೈನಾ ನನಗಿಂತ ನೀನೇ ಮುದ್ದ ಕಾಣಿಸ್ತಿದ್ಯಾ. ಯಾರ್ ನಾನಾ? ನೀನ್ ಇಷ್ಟು ಸಂಭ್ರಮದಲ್ಲಿ ಇಷ್ಟೆಲ್ಲ ಅಲಂಕಾರ ಮಾಡ್ಕೊಂಡಿರೋದ್ ನಾನ್ ನೋಡೇ ಇಲ್ಲ ಮೈನಾ. ಅಕ್ಕ, ಇದು ನಾನ್ ರೆಡಿ ಆಗಿದ್ದಲ್ಲ ಕಣೆ. ಆ ಖುಷಿ ಮತ್ತೆ ಅನುಷ್ಕಾ ಇಬ್ರು ಬೆಳಗ್ಗೆಯಿಂದ ಕೂರಿಸ್ಕೊಂಡ್ ಅಲಂಕಾರ ಮಾಡ್ತಾನೆ ಅವ್ರೆ. ಆದ್ರೂ ನಮ್ಮ ಅಕ್ಕನ್ ಮದ್ವೆಗೆ ನನ್ಗಿಷ್ಟು ಮಾತ್ರ ಸಂಭ್ರಮ ಇರಬಾರ್ದಾ? ಇರಲ್ವಾ ಮತ್ತೆ? ನಾನೇನೋ ಮನೇಲಿ ತೋರ್ಸಿರೋ ದೊಡ್ಡೋರ್ ನೋಡಿರೋ ಹುಡುಗನ ಮದ್ವೆ ಆಗ್ತಿದ್ದೀನಿ. ಆದ್ರೆ ನಿನ್ ವಿಷಯದಲ್ಲಿ ಹಾಗೆಲ್ಲ ಇಲ್ವೇ? ನಿನಗೋಸ್ಕರ ಹುಟ್ಟಿರೋ ಧ್ರುವ ನಿನಗೋಸ್ಕರ ಚೆನ್ನಾಗಿ ಹುಡುಕಿ ತಂದಿರೋ ಸೀರೆನೇ ಉಟ್ಕೊಂಡಿದ್ಯಾ? ಹಾಗಿದ್ಮೇಲೆ ಮುದ್ದ ಕಾಣಿಸ್ತೇ ಇರ್ತ್ಯಾ? ಮೈನಾ, ನಿಜ ಹೇಳ್ಬೇಕು ಅಂದ್ರೆ ನಿನ್ನ ಮುಖದಲ್ಲಿ ಮದ್ವೆ ಕಳೆ ಎದ್ದು ಕಾಣಿಸ್ತಿದೆ. ನನಗಿಂತ ನೀನೇ ಚೆನ್ನಾಗ್ ಕಾಣಿಸ್ತಿದ್ಯಾ. ಅಕ್ಕ, ನಮ್ಮನ್ ಯಾರ್ ಜಾಸ್ತಿ ಪ್ರೀತಿ ಮಾಡ್ತಾರೋ ಅವ್ರಿಗೆ ನಾವ್ ಚೆನ್ನಾಗೇ ಕಾಣಿಸ್ತೀವಂತೆ. ಅದಕ್ಕೆ ನೋಡು, ನಾನ್ ನಿನಗ್ ಚೆನ್ನಾಗ್ ಕಾಣಿಸ್ತಿರೋದು. ಆದ್ರೆ ನಮ್ ಎಲ್ಲರ ಪ್ರೀತಿಗಿಂತ ಧ್ರುವನೇ ನಿನ್ನ ಪ್ರೀತಿ ಜಾಸ್ತಿ ಮಾಡ್ತಿದ್ದಾನಲ್ಲ. ಇಲ್ಲಿ ನೋಡು ಹೆಂಗ್ ತಿರ್ಕೊಂಡಿದೆ. ಮೈನಾ, ನಾನ್ ಒಂದ್ ಕೇಳ್ತೀನಿ, ಮಾಡ್ತ್ಯಾ? ಅದೇನು ಅಂತ ಹೇಳಕ್ಕ. ನನ್ ಪ್ರಾಣ ಬೇಕಾದ್ರೆ ಕೊಟ್ಬಿಡ್ತೀನಿ. ಕೊಟ್ಬಿಡ್ಲಾ? ಮೈನಾ, ನನಗೆ ನಿನ್ನ ಆಶೀರ್ವಾದ ಬೇಕು.